ಚಿತ್ತಾರ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ಹೂವೆಲ್ಲ ಕಿತ್ತು ಎಲ್ಲ ಇಟ್ಬಿಟ್ಟು ಇವಾಗ ಮೇಲ್ಗಡೆ ಟೆರೇಸ್ ಮೇಲೆ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಬಂದಿದ್ದೀನಿ. ವಾಷಿಂಗ್ ಮಿಷಿನ್ನು ಇದೆ, ಆದರೆ ಜಾಸ್ತಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಲ್ಲ. ಬೆಡ್ಶೀಟ್ಗಳಿದ್ರೆ ಮಾತ್ರ ಹಾಕೋತೀನಿ, ಇಲ್ಲಾಂದರೆ ಹೀಗೆ ಕೈಲಿ ಮೇಲ್ಗಡೆನೇ ಬಂದು ನೀಟಾಗಿ ಬಟ್ಟೆ ವಾಶ್ ಮಾಡ್ತೀನಿ. ಬೆಳಗ್ಗೆನೇ ತುಂಬ ಬೇಗನೆ ಎದ್ದು ಈ ಥರ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ದೇಹಕ್ಕೆ ಎಕ್ಸಸೈಸ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ನೀಟಾಗಿ ಎಲ್ಲನೂ ಒಣಗಾಕಿ, ಇನ್ನೂ ಕೂಡ ಸೂರ್ಯ ಉದಯ ಆಗಿಲ್ಲ. ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಬೆಳಗಿನ ಡಿ ವಿಟಮಿನ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದಾಗುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಮುದ್ದೆ ಚಿಕನ್ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಚಿಕನ್ ಸಾಂಬಾರು ಮಾಡೋಕ್ಕೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಹುರಿದಾದ್ಮೇಲೆ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಈರುಳ್ಳಿ ಮತ್ತು ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕಿ ನಾನು ರುಬ್ಕೋತೀನಿ. ರುಬ್ಬಾದ್ಮೇಲೆ ಈ ಕಡೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾನು ಎಣ್ಣೆನ ಬಿಟ್ಟು ಅದು ಕಾದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದಾದಮೇಲೆ ನಾನು ಚಿಕನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ kg ಅಷ್ಟೇ ಇರೋದು ಚಿಕನ್ನು. ಅದೇ ಬೋಲ್ಗೆ ನಾನು ತೊಳೆಯೋಕ್ಕೆ ಹೋಗಿಲ್ಲ. ಇದಕ್ಕೆ ಮಸಾಲೆ ಪೌಡರ್ನ ರುಬ್ಕೋತಾ ಇದ್ದೀನಿ. ಕಾಯಿ, ಕಡಲೆ, ಗರಂ ಮಸಾಲ ಪೌಡರು ಮತ್ತು ಗಸಗಸೆ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕಿ ನೀರನ್ನು ಹಾಕಿ ರುಬ್ಕೋತೀನಿ. ಇದೆಲ್ಲ ರುಬ್ಕೊಂಡಾಯಿತು. ಇಲ್ಲಿ ಚಿಕನ್ನ ನಾವು ಸ್ಟವ್ ಮೇಲೆ ಇಟ್ಟಿದ್ವಿ ಅಲ್ವಾ ಫ್ರೈ ಆಗೋಕ್ಕೆ, ಅದು ಫ್ರೈ ಆಗಿ ನೀರೆಲ್ಲ ಬಿಟ್ಕೊಂಡಿದ್ದೆ. ಅದಕ್ಕೆ ನಾನು ಫಸ್ಟೇ ರುಬ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟನ್ನ ಇದರೊಳಗಡೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, ಯಾಕಂದರೆ ಚಿಕನ್ನು ಉಪ್ಪು ಹಿಡಿಬೇಕು ಅದಕ್ಕೋಸ್ಕರ. ಇದು ಸ್ವಲ್ಪ ಒಂದು 5 ನಿಮಿಷ ಹಾಕಿ ಬಿಡಬೇಕು. ನೀರನ್ನೆಲ್ಲ ಚಿಕನ್ನು ಬಿಟ್ಟಾದಮೇಲೆ ಅದು ರೋಸ್ಟ್ ಎಲ್ಲ ಆದಮೇಲೆ ಇದಕ್ಕೆ ನಾನು ಖಾರದ ಪುಡಿನ, ಚಿಕನ್ ಪೌಡರ್, ಇದು ಚಿಕನ್ ಸಾಂಬಾರು ಪೌಡರ್ನೇ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಅದರೊಳಗಡೆ ಹಾಕ್ತೀವಿ. ಹಾಗೆ ಬೇಕಾದ್ರೆ ನೀರು ಹಾಕಿ ಕಲಸಿ ಹುಯ್ಬೋದು, ಆದರೆ ನಾನು ರುಬ್ಕೊಂಡಿದ್ದೀನಿ. ಇದ್ರ ಮಿಶ್ರಣ ಇದರೊಳಗಡೆ ಹಾಕಿ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋವರೆಗೆ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಇಲ್ಲಿ ನಾವು ಮಸಾಲೆನ ರುಬ್ಕೊಂಡಿದ್ವಲ್ಲ, ಕಾಯಿ, ಕಡಲೆ ಎಲ್ಲನೂ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಚಿಕನ್ ಸಾಂಬಾರು ರೆಡಿ ಆಯಿತು ಅಷ್ಟೇ. ಇದು ಮುದ್ದೆ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.